ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿ ಗೌಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನ ಮರಿಬೇಡಿ. ಆ್ಯಕ್ಚುಲಿ ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡು ರಾಗಿನ ತೊಗೋತಿದ್ದೀನಿ. ನಾವು ಕಣದಲ್ಲಿ ಬಡ್ದಿರೋ ಅಂಥ ರಾಗಿನ ಹಾಗೆ ತಂದಿಟ್ಟಿದ್ದು ಚೀಲದಲ್ಲಿ. ಸೊ ಚೀಲದಲ್ಲಿ ಒಂದು 2 ಲೋಟದ ರಾಗಿ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಎಷ್ಟು ನೀಟಾಗಿ ವಾಶ್ ಮಾಡಬೇಕು ಅಂದರೆ ಒಂದು ಸಾರಿ ಎಲ್ಲ ಅಂತ ಒಂದು 5-6 ಸರಿ ನೀರು ಹಾಕಿ ನಾವು ತೊಳೆದ್ರೂ ಕೂಡ ಅದೇ ಥರ ಮಣ್ಣು ಎಲ್ಲ ಹಂಗೆ ಬರ್ತಿರುತ್ತೆ. ಯಾಕಂದರೆ ನಾವು ರಾಗಿನ ಡೈರೆಕ್ಟಾಗಿ ಕಣದಿಂದ ತಂದಿಟ್ಟಿರ್ತೀವಿ. ಸೊ ಹಂಗಾಗಿ ನೋಡಿ, ನಾನು ಜಾಲ್ಸಿ ಇಟ್ಕೊಂಡಿರೋ ಅಂಥದ್ದು ನೋಡಿ ಎಷ್ಟೊಂದು ಮಣ್ಣಿದೆ. ಸೊ ಜಾಲಿಸಿ ಮಣ್ಣನ್ನೆಲ್ಲ ತೆಗೆದು ನೀಟಾಗಿ ಒಂದು ಸಾರಿ ಎಲ್ಲ ಅಂತ 2-3 ಸಾರಿ ವಾಶ್ ಮಾಡಿ ಅದನ್ನು ನಾವು ದೋಸೆ ಮಾಡಬೇಕು. ಸೊ 2 ಲೋಟಕ್ಕೆ ಸ್ಪೂನಲ್ಲಿ 1.5 ಸ್ಪೂನು ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಚಮಚನ ನಾನು 1.5 ಸ್ಪೂನ್ನ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1 ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅದೇ ಸ್ಪೂನಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಡುಗೆಗೆ ಬೇಳೆ, ತೊಗರಿಬೇಳೆ ಏನು ಯೂಸ್ ಮಾಡ್ತೀವಿ, ಸೊ ತೊಗರಿಬೇಳೆನ ಅದೇ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಇವಾಗ ಅದನ್ನು 2-3 ಸರಿ ವಾಶ್ ಮಾಡಿ ಒಂದು 5-6 ಅವರ್ವರೆಗೂ ನೆನೆಯೋಕ್ಕೆ ಇಡಬೇಕು. ಅದನ್ನು ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಮಾಡಿ ನೀಟಾಗಿ ಒಂದು ಸಲ ಅಂತ 2 ಸರಿ ವಾಶ್ ಮಾಡಿದರೂ ಕೂಡ ಅದೇ ಥರ ಬರ್ತಾನೆ ಇದೆ. ಸೊ ಒಂದು 5-6 ಅವರೆಗೂ ನೆನೀಲಿ. ಅಷ್ಟರೊಳಗೆ ನಾನು ಇನ್ನೊಂದು ಕಡೆ ನನ್ನ ಕೈಲಿ ಒಂದು ಹಿಡಿ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ನೀರು ಚೆಲ್ಲಿ ಅದನ್ನು ಕೂಡ ನೆನೆಯೋಕೆ ಇಟ್ಕೊತಿದ್ದೀನಿ. ಇದು ಆ್ಯಕ್ಚುಲಿ ಸಂಜೆ ಒಂದು 5 ಗಂಟೆ 6 ಗಂಟೆಲಿ ರುಬ್ಬೋದು. ಒಂದು 5 ನಿಮಿಷ 10 ನಿಮಿಷ ಇದ್ದಂಗೆ ನೆನೆಯೋಕೆ ಇಟ್ಟಿರೋದು ಅವಲಕ್ಕಿನ. ಸೊ ಇವಾಗ ರುಬ್ಬಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ. ಎಲ್ಲರೂ ಕೂಡ ಮಾಡ್ತಾರೆ ರಾಗಿ ದೋಸೆನ. ಸೊ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ರಾಗಿ ದೋಸೆಗೆ ಮೆಂತ್ಯ, ಅವಲಕ್ಕಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಬೇಳೆ, ತೊಗರಿಬೇಳೆ, ಆಮೇಲೆ ಎಲ್ಲವನ್ನು ಕೂಡ ಹಾಕ್ತೀನಿ. ಹೆಸರುಬೇಳೆ ಅದನ್ನು ಕೂಡ ಹಾಕ್ತೀನಿ. ಒಂದೊಂದೇ ಸ್ಪೂನು, 2 ಲೋಟಕ್ಕೆ 1 ಸ್ಪೂನ್ ಹಾಕಿದರೆ ಸಾಕು. ಬೆಳಗ್ಗೆ ಅಂತೂ ತುಂಬಾ ಚೆನ್ನಾಗಿ ಉಬ್ಬಿರುತ್ತೆ. ಅದನ್ನು ನೀಟಾಗಿ 2-3 ಸರಿ ಕಲಸಿ ಕೈಯಿಂದ ಕಲಸಿ ಅದಕ್ಕೆ ಉಪ್ಪು ಹಾಕಿ ನಾನು ನೈಟೇ ಕೂಡ ಉಪ್ಪು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಬೆಳಗ್ಗೆ ಉಪ್ಪು ಹಾಕಲ್ಲ ನಾನು, ನೈಟ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಏನು ಹುಳಿ ಏನು ಬರೋಲ್ಲ, ತುಂಬ ಏನು ಹುಳಿ ಬರೋಲ್ಲ, ಚೆನ್ನಾಗಾಗುತ್ತೆ. ಸೊ ಅದನ್ನು ನೀಟಾಗಿ ಉಪ್ಪು ಹಾಕಿ ಒಂದು ಸರಿ ಕಲಸಿ ಅದನ್ನು ಮುಚ್ಚಿಡ್ತಿದ್ದೀನಿ. ಒಂದು ಗಟ್ಟಿಯಾಗಿರೋದನ್ನು ನಾನು ಒಂದು ಮಣೆ, ಅಂದರೆ ರೊಟ್ಟಿ ಮಣೆ ಬರ್ತಲ್ಲ, ಗಟ್ಟಿಯಾಗಿರೋದನ್ನು ರಾಗಿ ದೋಸೆಗೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಚೆನ್ನಾಗಿ ಉಬ್ಬಿ ಬಂದೈತೆ. ಇವಾಗ ಈ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಹೆಸ್ರು ಕಾಳು, ಒಂದು ಸ್ವಲ್ಪ ತರಕಾರಿ ಇದ್ದಾವೆ, ಚೊಟ್ಟು, ಕ್ಯಾರೆಟು, ಗೆಡ್ಡೆಕೋಸು ಅಂತ ಏನೇನೋ ತರಕಾರಿ ಇದ್ದಾವೆ, ಸ್ವಲ್ಪ ಆಲೂಗೆಡ್ಡೆ ಇವೆಲ್ಲನೂ ಬೇಯಿಸಿ ಸ್ವಲ್ಪ ಪಲ್ಯ ಮಾಡಿಬಿಡ್ತೀನಿ. ಅದಕ್ಕೆ 7 ಗಂಟೆ ಆಗಿದೆ. ಇನ್ನೇನು ಪಲ್ಯವನ್ನು ರೆಡಿ ಮಾಡಿದರೆ ಇದೇನಿಲ್ಲ, ರಾಗಿ ದೋಸೆ ಹುಯ್ಯೋದೇ. ತುಂಬಾ ಚೆನ್ನಾಗಿ ಬಂದಿದೆ ರಾಗಿ ದೋಸೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಒಂದು 2 ಟೈಮ್ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ಸ್ಕೂಲಿಗೆ ಕೊಟ್ಟು ಕಳಿಸಿದ್ರೆ ಇದು ಒಂದು ಫುಡ್ಡಾ, ಇದೆಂಥ ಫುಡ್ ತಗೊಬಂದಿದೆಯಾ ಹಿಂಗೆ ಅಂತ ಹೇಳ್ತಾರಂತೆ ನಿಶಾಂತಿನ ಫ್ರೆಂಡ್ಸು. ಈ ಸರಿ ಅಲ್ಲ, ಹೋದ ಸರಿ ಹೇಳಿದ್ರಂತೆ. ಆದರೆ ನನ್ನ ಮಗ ಒಂದು ಎಕ್ಸ್ಟ್ರಾ ಮಾತು, ರೈತರ ಮಕ್ಕಳಾಗಿ ಇದು ಒಂದು ಫುಡ್ಡ ಅಂತಾರೆ ರಾಗಿದ ಅಂತದಂತೆ. ಹಂಗಂತೆ ಕಣಮ್ಮ ಅಂತ ಹೇಳ್ಬಿಟ್ಟು ಹಂಗಂತ ಹೇಳಿದೆ ನಾನು ಅಂತ ಹೇಳ್ತಿದ್ದೆ ನನಗೆ. ಹಂಗಾಗಿ ನಾನು ಸ್ಕೂಲ್ಗೂ ಅದನ್ನೇ ಕೊಟ್ಟು ಕಳಿಸ್ತೀನಿ. ಸೊ ನೋಡೋಣ ಹೇಗೆ ಬರುತ್ತೆ ರಾಗಿ ದೋಸೆ ಅಂತ. ಅದನ್ನು ಪಲ್ಯ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬೈತೆ. ಆ್ಯಕ್ಚುಲಿ ನಾನು ಅಕ್ಕಿ ದೋಸೆನೂ ಇದೇ ಪ್ರೊಸೀಜರೇ ಮಾಡೋದು. ತುಂಬ ಚೆನ್ನಾಗಿ ಉಬ್ಬೈತೆ. ತೆಳುಗೆ ಅಂದರೆ ಚೆನ್ನಾಗಿರುತ್ತೆ. ನಾನು ಏನಂದರೆ ಕಡಿಮೆ, ಅಂದರೆ ಇದು ರಾಗಿ ದೋಸೆ ಮಾಡೋದು ತುಂಬಾ ಕಡಿಮೆ. ಯಾಕಂದರೆ ಸ್ಕೂಲೆಲ್ಲ ಆಡ್ಕೊತಾರೆ ಕಣಮ್ಮ, ರಾಗಿ ದೋಸೆ ರಾಗಿ ರೊಟ್ಟಿ ಕೊಟ್ಟರೆ ಇದೆಂತ ಫುಡ್ಡು ಅಂತ ಆಡ್ಕೊತಾರೆ ಅಂತ ಹೇಳ್ತಾನೆ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ. ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತು. ಸೊ ಹಂಗಾಗಿ ಮಾಡಿದೆ. ಇದರಲ್ಲಿ ಇಡ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇಡ್ಲಿನೂ ಒಂದಿನ ಮಾಡಬೇಕು. ಇಡ್ಲಿನೂ ಮಾಡಿದರೆ ಚೆನ್ನಾಗಿರುತ್ತೆ. ಇಡ್ಲಿ, ಸಾಗೆ ಏನೇನೆಲ್ಲ ಮಾಡ್ತಾರೆ ರಾಗಿಲಿ. ಸೊ ಇವಾಗ ದೋಸೆ ಹುಯ್ಯೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ಅದ್ರ ಜೊತೆಗೆ 1-2 ಪಪ್ಪಾಯ ಇದೆ, ಪಪ್ಪಾಯ ಕಳಿಸ್ತೀನಿ. ಇದು ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ನನ್ನ ಮಗಳು, ನಾನು ಮಾಡೋದ್ರಲ್ಲೇ ಇದ್ದೀನಿ. ಪಪ್ಪಾಯ ಕೂದು ಕೊಟ್ಟು ಕಳಿಸ್ಬೇಕು. ಈ ಕಡೆ ಪಲ್ಯ ಮಾಡೋಕೆ ಇಟ್ಟಿದ್ದೀನಿ. ಎಲ್ಲ ತರಕಾರಿನೂ ಹಾಕಿ
ಪಲ್ಯ ಮಾಡ್ತಿದ್ದೀನಿ. ಕರೆಂಟು ಬರುತ್ತೆ, ಕರೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ರುಬ್ಬನ ಅಂತ ಹೇಳಿ ಎಲ್ಲ ಮಸಾಲೆ ಹಾಕೊಂಡಿದ್ದೆ. ಬಟ್ ಕರೆಂಟ್ ಬರಲೇ ಇಲ್ಲ, ಕರೆಂಟ್ ಹೋಗುತ್ತೆ, ಇದೊಂದು ಪ್ರಾಬ್ಲಮ್ ಹಳ್ಳಿ ಕಡೆಯ. ಸೊ ಹಂಗಾಗಿ ಹಾಗೆ ಅದನ್ನೇ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಒಂದೆರಡು ದೋಸೆ ಉಯ್ಯೋವರೆಗೂ ಒಂಚೂರು ಮೆತ್ತಗೆ ಅಂತ ಬರ್ತವೆ. ಆಮೇಲೆ ನೆಕ್ಸ್ಟ್ ಒಂದು 3-4 ದೋಸೆಯಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಸರಗಿದ ಮೇಲೆ ನಿಮ್ಗೆ ಏನಾದರೂ ತೆಳು ಬೇಕು ಅಂದರೆ ದೋಸೆ ಹಿಂಗೆ ಅಂದ್ರೆ ಆಯಿತು, ತೆಳುಗೆ ಬರುತ್ತೆ. ನೋಡ್ತಾ ಇರ್ಬೋದು ಹೆಂಗೆ ಬರ್ತಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ದೋಸೆ. ತೆಳ್ಳಗೆ ಹೆಂಗೆ ಬೇಕು ಹಂಗೆ ಮಾಡ್ಬೋದು. ನಮ್ಮನೇಲಿ ಒಂದು ಸೈಡ್ ಬೇಯಿಸಿದ್ರೆ ತಿನ್ನಲ್ಲ, ಹಂಗಾಗಿ ನಾನು 2 ಸೈಡು ಬೇಯಿಸ್ಬೇಕು. ಹಂಗಾಗಿ 2 ಸೈಡ್ ಬೇಯಿಸ್ತಾ ಇದ್ದೀನಿ. ಸೆಕೆಂಡು ಉದುರಂಥ ದೋಸೆ, ಸೆಕೆಂಡ್ ಟೈಮ್ ಉದುರೋದು. ಒಂದೆರಡು ದೋಸೆ ಫಸ್ಟು ಇದೀವಲ್ಲ, ಒಂದೆರಡು ದೋಸೆ ಮಾತ್ರ ಮೆತ್ತಗೆ ಬರುತ್ತೆ. ಅದಾದಮೇಲೆ ಮಿಕ್ಕಿದವೆಲ್ಲ ಚೆನ್ನಾಗಿ ಬರುತ್ತೆ ದೋಸೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಯಾವಾಗ ಅಕ್ಕಿ ದೋಸೆ ಮಾಡ್ತೀನಿ ತಿನ್ನೋದಲ್ಲ. ವಿಡಿಯೋ ಮಾಡಿ ಇನ್ನು ದೋಸೆ ಎಲ್ಲ ಊದಿ ಕೊಟ್ಟೆ. ಅವ್ನು ತಿಂದ, ನಿಶಾಂತ್ ತಿಂದೆ. ಇನ್ನು ಅವನಿಗೆ ಬಾಕ್ಸಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಪಪ್ಪಾಯ ಕುಯ್ತಾ ಇದ್ದೀನಿ. ಸೊ ನಾನು ನಮ್ಮ ಮನೇಲಿ ಅಕ್ಕಿ ದೋಸೆ ಆಗಲಿ ಅಥವಾ ರಾಗಿ ದೋಸೆ ಆಗಲಿ ನಾನು ಇದೇ ಥರ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ದೋಸೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ರಾಗಿ ದೋಸೆಗಿಂತಲೂ ಅಕ್ಕಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಎರಡನ್ನೂ ಕೂಡ ಹೀಗೆ ಮಾಡ್ತೀನಿ. ಸೊ ಅವನಿಗೆ ಬಾಕ್ಸಿಗೆಲ್ಲ ಹಾಕಿ ಅವನನ್ನು ರೆಡಿ ಮಾಡಿ ಕಳಿಸ್ದೆ. ಇನ್ನು ಕೃತಮ್ಮ ಒಬ್ಬಳಿದ್ದಾಳೆ ರೆಡಿ ಮಾಡಿ ಕಳ್ಸೋಕ್ಕೆ. ಸೊ ಇವಾಗ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ, ಅದನ್ನು ನೀರು ಸೋರ್ಕೊಳ್ಳಿ ಅಂತ. ಹಿಂದಿನ ದಿನವೇ ನಾನು ಸಂಜೆ ಒಂದು 3 ಗಂಟೆ 4 ಗಂಟೆ ಮೇಲೆ ಬಟ್ಟೆ ತೊಳಿತೀನಿ. ಸೊ ಅದು ನೀರೆಲ್ಲ ಸೋರ್ಕೊಂಡು ನಾನು ಮೇಲಿಂದ ಕೆಳಗಡೆಗೆ ತಂದು ಒಣಗಾಕ್ಬೇಕಲ್ವ. ಸೊ ಅದು ಬಟ್ಟೆ ನೀರಿದ್ರೆ ಒತ್ಕೊಬರೋಕ್ಕಾಗಲ್ಲ ಅಂತ ಹೇಳಿ ನಾನು ನೀರು ಸೋರ್ಬಿಟ್ಕೊಂಡು ತೊಗೊಂಡು ಬಂದು ಬಟ್ಟೆ ಎಲ್ಲ ಒಣಗಾಕಿ ಕೃತಮ್ಮನ ಕೂಡ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ತಿಂಡಿ ಎಲ್ಲನೂ ಹಾಕ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ಸೊ ನಾನು ಇದೇ ಥರ ರಾಗಿ ದೋಸೆ ಮಾಡೋದು. ನೀವೆಲ್ಲರೂ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಶೇರು ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.